ಕಾರು ಗಾಡಿಗಳು ಸಿಕ್ಕಾಪಟ್ಟೆ ಹೆಂಗೆ ಅಲ್ಲಿ ಹೋಗಿ ತಿರ್ಸ್ಕೊಂಬನ್ನಿ ಅಣ್ಣ. ಬಾ ಸತೀಶ್ ಅಣ್ಣ. ಹಾಂ ಬಾ ಬಾ ನೀನು ಬಾ ಸತೀಶ್ ಅಣ್ಣ. ನಂಚೂರು ಹಿಂದಕ್ಕೆ ನಿಲ್ಸೋಣ. ಆಯ್ತಾ ಹಾಂ ಅದು ಹೌದಾ ಬಾ ಸತೀಶ್ ಅಣ್ಣ. ಬರಕಡಲ್ಲ ಹ್ಞೂ ಸ್ವಲ್ಪ ಆಯ್ತು ವಾಪಸ್ ಹಾಕಿ ಹಾಕೊಂಡ್ಬಂದ್ಬಿಟ್ಟು ಸರಿ ಹಾಕಾಯ್ತು ಕರಕಟ ಹುಡುಗಿ ನಿಮಗೆ ಕಳ್ಸುತ್ತಾರ. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ. ಅಣ್ಣ ತಮ್ಮ ಹೆಸರು? ನನ್ನ ಹೆಸರು ಸತೀಶ್ ಅಂತ. ಸತೀಶ್ ಅಂತ. ಕಡಪುರ ತಾಲೂಕು ಆರೋಳಿ ಹೋಗ್ಲಿ. ಅರವಡೆ ಒಬ್ಬರಿ. ಓಕೆ. ಕರಿಯಾನು ನಿಮ್ಮ ಹತ್ರ ಇರೋದು ನಮ್ಮ ಎಷ್ಟು ದಿನ ಆಯಿತು ಬಂದು? 1 ವರ್ಷ ಆಯ್ತು. 1 ವರ್ಷ. ಓಕೆ ಓಕೆ. ಫಸ್ಟ್ ಏನಿತ್ತಣ್ಣ? 7 ಗಳಿರ್ತಾನೆ. ಹೇಳಿದ್ರಿ ಅಣ್ಣ. ಇದ್ರಪ್ಪ ಏನು ಇನ್ನೂ ಆಯ್ತಾ ಅಥವಾ? ಇದ್ರಪ್ಪ ಇಲ್ಲ ಅಣ್ಣ, ಯಗ್ನೂರವರು ಸ್ವತಃ ಹೋಗ್ಬಿಡ್ತದ್ದು. ಹಾಂ ಏನೋ ವಾಟ್ರ್ ಬಂದಿದ್ದಾನೆ, ಅಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಹಾಂ ಯಗ್ನೂರವ್ರಿಗೆ ಬಿಟ್ಟಿದ್ದಾನೆ. ಆ ಪೈಕಿ ಇದೊಂದು ಐತೆ. ಓಕೆ. ಯಗ್ನೂರವ್ರಿಗೆ ಬಿಟ್ಟಿದ್ದು ಬೆಂಗಳೂರು ಇರ್ತಾನೆ. ಅಣ್ಣ ಇದಕ್ಕೆ ಏನು ಕರುಗಳು?
ಕರುಗಳು ಒಳ್ಳೊಳ್ಳೆ ಕರು ಬಿದ್ದಾವಣ್ಣ. ಇವಾಗೆಲ್ಲ ಊರುಗಳು ಆಗೋಲ್ಲ, ನೋಡಿದ್ರೆ ನಿಮಗೂ ಗೊತ್ತು. ಸಾಧಾರ ಬೇಜಾರು ಊರುಗಳವೆ. ಜಾಸ್ತಿ ಬೀಜಕ್ಕೆ ಹೋಗವ ಅಥವಾ ಕೂಡ್ಸಕ್ಕೆ ಜಾಸ್ತಿ ಹೋಗೋಣ, ಕೂಟಕ್ಕೆ ಹೋಗವೆ. ಅಂದರೆ ನಮ್ಮತಾವು ಏನು ಇಟ್ಟಿರೋಣ, ಒಂದು ವರ್ಷದಿಂದ ಬಂದಿರೋದು ಓರಿಗಳು. ಇದು ಮಕ್ಕಳುಗಳು ಇವಾಗ ಬೇಜಾನು ಓರಿಗಳವೆ ಅಣ್ಣ. ಓಕೆ ಅಣ್ಣ, ಇವಾಗ ಅಂದಿಗುಡಿ ಲೊಕೇಶನ್ ಒಂದು ಓರಿ ನಿಮ್ಮ ಹತ್ರನೇ ಇದೆ ಅಂತ ಕೇಳ್ಬೋದು. ಹಾಂ ಹಾಂ, ಅದೆಷ್ಟು ಕೈಕೊಂಬಂದ್ರಿ ಅಣ್ಣ? ಅದು 120 ಒಂದು ಏನು ಕಣ, ಜಾಸ್ತಿ ಕಡೆಯಲ್ಲ ಓರಿನೇ ನೀವು ಜಾಸ್ತಿ ಸೆಲೆಕ್ಷನ್ ಮಾಡ್ತೀರಲ್ಲ? ನಮಗೆ ಕರು ಬಿದ್ದಿರೋ ಓರಿ, ಯಾವ ಓರಿ ಕರು ಥರ ಬಿಡ್ತಾವೆ ಓರಿ ನೋಡ್ಬಿಟ್ಟು ಹಳೆ ಓರಿನ ತಗೊಳ್ತೀವಿ. ಅಂದರೆ ಕರು ಥರ ಬಿದ್ದಿರೋ ಓರಿ ತಂದರೆ ದನನ ಬರ್ತವೆ. ಓರಿ ಅಣ್ಣ, ಕರುಗಳು ಒಂದು ಓರಿ ಕಟ್ಕೊಂಡ್ರೆ ಆಗಲ್ಲ ನಮಗೆ. ಆಪೋಸಿಟ್ ಓರಿ ಇದೆ, ಎರಡು ಓರಿ ಇರ್ಬೇಕಣ್ಣ. ಎರಡು ಓರಿ. ಓಕೆ ಓಕೆ, ಸಾಲು ಬನ್ನಿ ಅಣ್ಣ. ಮುನ್ನ ನಾಳೆ ಕೊಟ್ಬಿಟ್ಟಿದ್ದೀರ, ತಿರ್ಗಾ ಮತ್ತೆ ನೀವೇ ಹಾಕೊಂಬಂದ್ರಾ? ನೀವೇ ಹಾಕೊಂಬಂದ್ರಿ. ಓಕೆ ಓಕೆ ಅಣ್ಣ, ನಿಮ್ಮ ಹತ್ರ ಇನ್ನೊಂದು 7 ಅಡಿ ಅಂತ ಮತ್ತೆ ಓರಿ ಇತ್ತು ನಿಮ್ಮ ಹತ್ರ. ಅದು ಅಣ್ಣ ಓರಿ ಎದಕ್ಕೆ ಕೊಟ್ರಿ? ಇಲ್ಲ ಅಣ್ಣ, ತೀರೋಗ್ಬಿಡ್ತದು. ತೀರೋಗ್ಬಿಡ್ತು. ಅಂತ ತೀರೋಯ್ತದು. ಅದು ಒಳ್ಳೆ ಓರಿ ಅಣ್ಣ. ಹಾಂ, ಅದು ಒಳ್ಳೆ ಹೆಸರು ಮಾಡ್ತಾಯಿತ್ತು. ಅದು ಆಗಲೂ ತಂದಿದ್ದ ತಂದಿದ್ದ. ಹಾಂ, ಒಳ್ಳೆ ಹೆಸರು ಮಾಡಿತ್ತಣ್ಣ ಅದು. ಓಕೆ, ಒಳ್ಳೆ ಓರಿ ಇದ್ರೆ ದೊಡ್ಡೋರಿ ಬಿಡಿಯೋದು. ಹಾಂ, ಏನಕ್ಕೆ 7 ಅಡಿಕೆ ಅಂತ ಇಕ್ಕಿದಿರಲ್ಲ? ಓರಿ ಅಷ್ಟು ಉದ್ದ ಅಷ್ಟು ಉದ್ದ ಇತ್ತು, ಅದು ವೈಟ್ ಇತ್ತು. ಉದ್ದ ಅಷ್ಟಿತ್ತು, ವೈಟು ಅಷ್ಟೇ ಇತ್ತಣ್ಣ. ಹಾಂ ಹಾಂ, ದೊಡ್ಡೋರಿ. ದೊಡ್ಡೋರಿ. ಹಾಂ, ಓಕೆ, ಅದು ಯಾವ ಬಿಡ್ರಿ ಅಣ್ಣ? ಅದು ದಾಸರಳ್ಳಿ ವೆಂಕಟಪ್ಪ ಅವ್ರಿ. ಡಾನು ಓರಿ ಇದಲ್ಲ, ಅದ್ರಪ್ಪ. ಅದ್ರಪ್ಪ, ಡಾನರಪ್ಪ. ಹಾಂ, ಡಾನರಪ್ಪ ಓರಿ ಬಿಟ್ಟಿದ್ದು. ಹಳೆ ಓರಿ ಇತ್ತು ಒಂದು ಅರ್ಥವು. ಹಾಂ, ಆ ಓರಿ ಬಿಟ್ಟಿದ್ದ ನಾವು. ಓಕೆ ಓಕೆ ಅಣ್ಣ, ನೀವೇನು ಈ ಸತಿ ಏನು ಕಮಿಟಿಗೆ ಏನಾದ್ರು ಕರೀನು ಮತ್ತು ಅಂದಿಗುಡಿ ಲೊಕೇಶನ್ ಓರಿ ಬಿಡಲ್ಲ. ಸಾಲು ಬನ್ನಿ, ಜಾತ್ರೆಗೆ ಹೋಗ್ತೀವಿ, ಕಮಿಟಿ ಬಿಡಲ್ಲ. ಕಮಿಟಿ ಬಿಡಲ್ಲ. ಓಕೆ, ಹೋದ ವರ್ಷನೂ ಬಿಟ್ಟಿಲ್ಲ ನಮಗೆ. ಹಾಂ, ನಾವು ಜಾತ್ರೆಗೆ ಹೋಗಿದ್ದ, ಹಾಂ, ಮೆರವಣಿಗೆ ಮಾಡ್ದು. ಒಂದು 3 ದಿವಸ ಇತ್ತು ಜಾತ್ರೆಯಲ್ಲಿ. ನಮಗೂ ಖುಷಿಯಾಗಿ ದನ ಬರೋ ಬಿಟ್ಕೊಂಡು ಜಾತ್ರೆ ನೋಡ್ಕೊಂಡು ಬಂದೋಣ. ಕಮಿಟಿ ಬಿಟ್ಟಿಲ್ಲ. ಕಮಿಟಿಲೆಲ್ಲ ಬರೋ ಮೋಸ ಮೋಸ ಯಾರು ಒಳ್ಳೆಯವ್ರಿಗೆ ಯಾರು ಕೊಡಲ್ರು. ಆದರೆ ನಾವು ಬಿಡಲ್ಲ, ಬಿಡೋಣ. ನಮ್ಗೆ ಇಷ್ಟ ಇಲ್ಲ, ಬಿಡಲ್ಲ. ಓಕೆ ಅಣ್ಣ, ಏನು ನಿಮ್ಮ ಓರಿ ನೋಡಬೇಕು ಅಂದರೆ ಏನು ಟೈಮಿಂಗ್ಸ್ ಅಣ್ಣ? ಟೈಮಿಂಗ್ಸ್ ಏನಿಲ್ಲ ಅಣ್ಣ, ಯಾವಾಗ ನೋಡ್ಬೋದು. ಓರಿ ನೋಡೋಕೆ ಏನು ಟೈಮಿಂಗ್ಸ್ ಏನಿಲ್ಲ. ಹಾಂ, ಈ ದನನೇ ಅಣ್ಣ ಟೈಮಿಂಗ್ಸ್ ಅಲ್ಲಿ ಬರಲ್ಲ. ಹಾಂ, 1 ಗಂಟೆ ರಾತ್ರಿ ಬರ್ತವೆ. ನೋಡ್ತಾ ನಾನು ಗ್ರೂಪಲ್ಲಿ ಹಾಕ್ತಾ ಇರ್ತೀರಲ್ಲ, ತುಮಕೂರಿಂದ ಬರೋವು, ಚಿಕ್ಕಮಗಳೂರು, ಹಾವೇರಿ, ಇಲ್ಲಿಂದ ಬರ್ತಾವಣ. ಟೈಮಿಂಗ್ಸ್ ಅನ್ನೋದೆಲ್ಲ ನಾವು ಅಷ್ಟೊತ್ತಿಗೆ ದನ ಬಿಟ್ಟು ಕ್ರಾಸಿಂಗ್ ಮಾಡಿಸ್ಕೊಡ್ತೀವಿ ಅವ್ರಿಗೆ. ಯಾಕೆಂದರೆ ಅವರು ಕೆಲಸಗಾರ ಇರ್ತಾರೆ. ಅವರು ದೂರದಿಂದ ಬರೋರು, ಟೆಂಪೋಗಳು ಸಿಗಲ್ಲ. ಅವ್ರಿಗೆ ಕೆಲಸ ಮುಗಿಸ್ಕೊ ಬರ್ಬೇಕಲ್ಲ. ಅವಾಗ ನೈಟಲ್ಲಿ ಬರ್ತೀವಿ ಕಾರಣ ಬಿಟ್ಕೊಡ್ತೀರ ಅಂತ ಫೋನ್ ಮಾಡ್ತಾರೆ. ಅದು ಯಾವ ಟೈಮಲ್ಲಿ ಅವ್ರು ಬಂದು ಕ್ರಾಸಿಂಗ್ ಮಾಡಿಸ್ಕೊಡ್ತೀವಿ. ಅಣ್ಣ, ಇವಾಗ ಕಡೆಯಲ್ಲಿ ಓರಿ ಕ್ರಾಸಿಂಗ್ ಮಾಡಿಸ್ತಾ ಇದ್ದೀರಾ, ಅದನ್ನು ಮತ್ತು ಎರಡಲ್ಲಿ ಬಿಡೋಕ್ಕೂ ಯಾವ ಥರ ನಿಮಗೆ ಭಾವನೆ? ಅಣ್ಣ, ನಮ್ಗೆ ಇವಾಗ ರಿಸಲ್ಟು ಚೆನ್ನಾಗಿ ನೋಡಿದೆ. ಇದರಲ್ಲಿ ಅಂದಿಗುಡ್ಡೆ ಊರಿಗೂ ರಿಸಲ್ಟು ಅದರಲ್ಲಿ ಒಳ್ಳೊಳ್ಳೆ ಕರೆದಿದೆ. ಶ್ರೀಕಂಠಪ್ಪನ ಹತ್ರ ಒಂದು ಉಳಿ ಚಿಕ್ಕಣ್ಣ ಅಂತ ಬಂದಿತ್ತು, ಅಲ್ಲಿಂದ ಶ್ರೀಕಂಠಪ್ಪ ಅಂತ ಹೋಗೋದೆ. ಮ್ಯಾಕ್ಸು ಅದ್ರ ಮಗನೇ. ಇದ್ರ ಊರುಗಳು ಬೇಜಾನಕ್ಕೆ ಊರುಗಳು ಆಗೋಣ. ರಿಸಲ್ಟ್ ನೋಡಿದ್ದೀವಲ್ಲ ನಾವು. ಕರ ಇಲ್ಲೂ ಬಿದ್ದೈತೆ, ಒಳ್ಳೊಳ್ಳೆ ಕರು ಬಿದ್ದೈತಿ. ಸೂರ್ಕೆರೆಯಲ್ಲಿ ಒಂದು ಬಿದ್ದೈತೆ ಒಳ್ಳೆ ಕರು. ಅಂದಿಗುಡ್ಡೆ ಲೊಕೇಶನ್ ಓರಿಗೆ ಏನಾರು ಹೆಸರೇನು? ಕರು ಇಲ್ಲ ಅಣ್ಣ, ಇಕ್ಕಿಲ್ಲ. ಅಂದಿಗುಡ್ಡೆ ಊರಿ ಅಂತಾನೆ ಹೆಸರು. ಅಂದಿಗುಡ್ಡೆ ಲೊಕೇಶನ್ ರೋಡ್ಗೆ ಏನಂತಿಲ್ಲ, ಅಂದಿಗುಡ್ಡೆ ಊರಿ ಅಂತ ಹೆಸರು. ಅಂದಿಗುಡ್ಡೆ ಓರಿ, ಇದು ಕರಿಯ. ಇದು ಕರಿಯ, ಏಳುಗಳಿ ಊರಿ ಅಂತಾನೆ ನಾವು ಅನ್ಕೊತೀವಿ. ಕೆಲವರು ಎಲ್ಲ ಕರಿಯ ಅಂತ ಕಟ್ಕೊಂಡವ್ರು. ಹಾಂ ಹಾಂ, ಓಕೆ ಓಕೆ ಅಣ್ಣ, ನಿಮ್ಮ ನಂಬರು? 9686775682. ಓಕೆ, ನೋಡಿ ಸ್ನೇಹಿತರೆ, ಕರಿಯ ಮತ್ತು ಅಂದಿಗುಡ್ಡೆ ಅಂದ್ಬಿಟ್ಟು ಓರಿ ಐತಲ್ಲ, ಮತ್ತು ಸಾಲ್ಬನ್ನಿ ಓರಿ 3 ಬಿಡ್ದೇನೈತೆ. 3 ಒಳ್ಳೆ ಓರಿನೇ. ಮತ್ತು ತಿರ್ಗಾ ಮತ್ತೆ ಸಾಲ್ಬನ್ನಿ ಓರಿ ಹೊಸತಿ ಬಂದಾಗ ವಿಡಿಯೋ ಮಾಡಿದಾಗ ತಿರ್ಗಾ ಮತ್ತೆ ಹೋಗಿ ಇವರೇ ಹಾಕೊಂಬಂದವ್ರೆ ಹೊಸ ಜಾಸ್ತಿ ಅಂದ್ಬಿಟ್ಟು. ಬನ್ನಿ ಇಲ್ಲಿ ಮುಗಿಸ್ಕೊಂಡೋಗಿ, ನಮಗೆ ಗೊತ್ತಿರೋರೆ. ಅಣ್ಣ, ಸಾಲ್ಬನ್ನಿ ಓರಿ ಯಾರು ಬಂದು ಕೊಡ್ತೀರಣ್ಣ? ಕೊಡ್ತೀರಾ? ಏನು ಹೇಳ್ತಿದ್ದೀರಣ್ಣ? ಹಾಂ, ಇವೆರಡು ಕೊಡೋಲ್ಲ. ಸರಿ ಸರಿ ಅಣ್ಣ, ಲಾಸ್ಟಾಗಿ ಈಗ ಹೊಸ್ದಾಗೆ ಕಟ್ಟೋರಿಗೆ, ಯುವಕರಿಗೆ ಮತ್ತು ನಾವು ಹೊಸ್ದಾಗೆ ಕಟ್ಟೋರು ಕಟ್ಬೋದು. ಏನು ಊರಿಗೆ ಕಟ್ಟೋರು ಯಾರು ಬೇಡ ಅಂತ ನೋಡೋಕ್ಕಲ್ಲ, ಕಟ್ಬೋದು. ಅಂದರೆ ಒಳ್ಳೆ ಊರಿಗೆ ತಂದು ಕಟ್ಟಲಿ ಅವರು ಅಣ್ಣ. ಯಾರು ನಾವು ಕಟ್ಟಬೇಡ್ರಿ ಅಂತ ಊರಿಯವ್ರು ಯಾರು ಹೇಳೋರು ಊರಿಗೆ ಕಟ್ಟಬೇಡ್ರಿ ಅಂತ. ಕಟ್ಟೋರು ಹೊಸ ಕಟ್ಟಲಿ. ಅಂದರೆ ಒಳ್ಳೆ ಊರಿಗೆ ತಂದು ಕಟ್ಟಿ ಅವರು ದನ ಕಾಸು ಮಾಡ್ತೀವಿ. ಓಕೆ ಓಕೆ.